ಅದು ವಯಸ್ಸಾಗಿದ್ದೇ ತಪ್ಪು ಅಂತ ನಂಗೆ ಅನಿಸ್ತಾ ಇದೆ. ನಮ್ಮ ಹತ್ರ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಲ ಬರುತ್ತೆ ಅಂತ. ಬಲವೋ ಎಡವೋ ಗೊತ್ತಿಲ್ಲ. ತುಂಬಾ ಒಳ್ಳೆ ಯೂನಿಟ್, ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದಾರೆ, ಹಗಲು ರಾತ್ರಿ ದುಡ್ದಿದ್ದಾರೆ. ಅದರಲ್ಲಿ ಮಲ್ಲೂರ ಜೊತೆಗೆ ನಾನು ಈ ಮುಂಚೆ ಕೆಲಸ ಮಾಡಿದ್ದೀನಿ. ಆತ ಬಾಗಲಕೋಟೆ, ಜಮಖಂಡಿ, ಬಿಜಾಪುರ ದೊಡ್ಡ ಹೀರೋ ಸರ್. ನಮ್ಮ ಯಾವ ಸ್ಟಾರ್ಸ್ಗೂ ಕಮ್ಮಿ ಇಲ್ಲ ಅವರು. ಯಾಕೆಂದ್ರೆ ನನಗೆ ಅನುಭವ, ನಾನು ಅವ್ರ ಜೊತೆ ಕೆಲಸ ಮಾಡುವಾಗ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಕಾರ್ಗಳು, ವೆಹಿಕಲ್ಗಳು ನಿಲ್ಲಿಸಿ, ನಮ್ಮ ವೆಹಿಕಲ್ ನಿಲ್ಲಿಸಿ ಅವ್ರ ಹತ್ರ ಫೋಟೋ ತಗೊಂಡು ಹೋಗಿರೋದು ನಾನು ನೋಡಿದ್ದೀನಿ. ಹೋಟ್ಲಲ್ಲಿ ಊಟಕ್ಕೆ ಹೋದ್ರೆ ಸಪ್ಲೈಯರು ಅದಕ್ಕೆ ಮುಂಚೆ ಫೋಟೋ ತಗೋತಾರೆ, ಪಕ್ಕದ ಟೇಬಲ್ ಅವರೆಲ್ಲ ಬರ್ತಾರೆ. ಸೊ ಫೋಟೋ ಸೆಷನ್ ಆಗುತ್ತೆ ಹೊರತು ಊಟ ತಿಂಡಿ ಕರೆಕ್ಟ್ ಟೈಮ್ ಸಿಗ್ತಾ ಇರಲಿಲ್ಲ. ಇವೆಲ್ಲ ಅವ್ರ ಪಾಪ್ಯುಲಾರಿಟಿ ಗೊತ್ತಾಗುತ್ತೆ. ಡೈರೆಕ್ಟ್ ಹೇಳ್ದಂಗೆ ಉತ್ತರ ಕರ್ನಾಟಕದಲ್ಲಿ ಅವರು ಬಹಳ ಹೆಸರುವಾಸಿ ಪಡ್ಕೊಂಡಿರೋರು. ಅವ್ರಿಗೆ ಫಾಲೋಯರ್ಸ್ ಇದ್ದಾರೆ, ಫ್ಯಾನ್ ಫಾಲೋಯರ್ಸ್ ಸುಮಾರು 12 ಲಕ್ಷದ ಮೇಲೆ ಅವರು ಯೂಟ್ಯೂಬ್ಗೆ ಚಂದಾದಾರರಿದ್ದಾರೆ. ಅಂದ್ರೆ ಕಾಯ್ತಿರ್ತಾರೆ ಈ ವಾರ ಏನ್ ಬರುತ್ತೆ ಅಂತ. ಅವ್ರೀಗ ನಾಯಕ ನಟನಾಗ ಅಭಿನಯಿಸಿದ್ದಾರೆ. ಅದ್ರಿಗೆ ಅಭಿನಯ ಲೀಲಾಜಾಲ, ತುಂಬಾ ಸಲೀಸಾಗಿ ಮಾಡ್ತಾರೆ. ನಮ್ಗೆ ಒಂದು ಮಾತು ಕೊಟ್ರೆ ಅದನ್ನ 10 ಸಾರಿ ಹೇಳಿ ಕೊನೆಗೆ ಹೇಳುವಾಗ ತಪ್ಪೇ ಹೇಳೋದು, ಅದು ಬೇರೆ ವಿಷಯ. ಆದ್ರೆ ಅವ್ರು ಹಾಗಲ್ಲ, ವಿಷಯ ಹೇಳಿದ್ರೆ ಸಾಕು, ಸಲೀಸಾಗಿ ಮಾಡ್ತಾರೆ. ಅವರಷ್ಟೇ ಅಲ್ಲ, ಅವರ ಗ್ರೂಪ್ ಒಂದಿದೆ, ಅವರಲ್ಲಿ ಯಾರು ಬಂದಿದಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಪ್ರತಿಭಾವಂತರೆ, ಒಳ್ಳೆ ಡ್ಯಾನ್ಸರ್ಗಳು ಎಲ್ಲರೂ. ಸೊ ಹಂಗಾಗಿ ಸಿನಿಮಾಗೆ ಅವ್ರ ಕೊಡುಗೆ ಇದೆ. ಅದನ್ನ ಜನ ನಿರೀಕ್ಷೆಗೆ ಮೀರಿ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇನ್ನು ಡೈರೆಕ್ಟ್ರು ತುಂಬಾ ಅನುಭವಿಸ್ತಾರೆ. ಹಿಂದೆ ಬೀದರಲ್ಲಿ ಒಂದು ಸಿನಿಮಾದಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿದ್ದೆ. ಅವ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡುವಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಬಹಳ ಸಾಫ್ಟ್ ನೇಚರ್, ಕೋಪವಾಗಿ ಹೇಳೋದನ್ನು ನಿಧಾನಕ್ಕೆ ಹೇಳ್ತಾರೆ. ಆದ್ರೆ ಸಿನಿಮಾದಲ್ಲಿ ಕೋಪ ಎಲ್ಲಿ ಬೇಕೋ ಅಲ್ಲಿ ಆ ಕೋಪ ತರಿಸಿದ್ದಾರೆ, ನಿಧಾನ ಎಲ್ಲಿರ್ಬೇಕೋ ಅದನ್ನ ನಿಧಾನ, ಲವ್ ಎಲ್ಲಿದೆಯೋ ಲವ್ ಎಲ್ಲವನ್ನೂ ತುಂಬಿದ್ದಾರೆ ಚಿತ್ರಕ್ಕೆ. ನನಗೆ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ. ನಮ್ಮ ಪಾತ್ರ ತುಂಬಾ ಫುಟೇಜ್ ಇಲ್ಲದೆ ಇರೋ ಪಾತ್ರ, ಆದ್ರೆ ಸರಿಯಾದ ಜಾಗದಲ್ಲಿ ಸರಿಯಾದ ಕ್ಷಣದಲ್ಲಿ ನನ್ನ ತೀರ್ಮಾನ ಕಥೆಗೆ ಮುಂದುವರಿಯೋದಕ್ಕೆ ಒಂದು ಕಾರಣ ಆಗುತ್ತೆ. ಹೇಗೆ ಅಂದ್ರೆ, ಈಗ ಅಡಿಗೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದ್ರೂ ನಡೆಯುತ್ತೆ, ಇದ್ದಿದ್ರು ನಡೆಯುತ್ತೆ. ಉಪ್ಪು ಖಾರ ಇದ್ರೆ ಮಾತ್ರ ಸಾಕು. ಆದ್ರೆ ನಾವು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಬಹುದು, ಹಾಕದೆ ಇರ್ಬೋದು. ಆದ್ರೆ ಆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಬಿದ್ದಾಗ ಅದರ ಗಮನೇ ಬೇರೆ. ಸೊ ಆ ತರ ನನ್ನ ಪಾತ್ರ ಇದೆ. ಪಾತ್ರಕ್ಕಿಂತಲೂ ಆ ಟೀಮು ಅದ್ರಲ್ಲಿ ಭಾಗವಹಿಸೋದೇ ಒಂದು ಮೆರಿಟ್ ಅಂತ ನಾನು ಅನ್ಕೋತೀನಿ. ಆ ಮೆರಿಟ್ ಅನ್ನ ನಿರ್ದೇಶಕರು ನನಗೆ ಕೊಟ್ಟಿದ್ದಾರೆ, ಚಿತ್ರ ಮುಗಿಸಿದ್ದಾರೆ. ಈಗ ಸಾಮಾನ್ಯವಾಗಿ ಹೊಸದಾಗಿ ಚಿತ್ರ ಮಾಡೋರಿಗೆ ಡಿಸ್ಟ್ರಿಬ್ಯೂಟರ್ ಯಾರು ಮುಂದೆ ಬರಲ್ಲ. ಈಗಾಗಲೇ ಅವರು ಸಿನಿಮಾ ಮಾಡಕ್ ಮುಂಚೆಯಿಂದಾನೇ ಅವ್ರು ತಯಾರಾಗಿ ಈಗ ರಿಲೀಸ್ ಮಾಡೋಕ್ಕೂ ಅವರು ತಯಾರಾಗಿದ್ದಾರೆ. ಅಂದ್ರೆ ಈ ಚಿತ್ರದ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈಗ ನಿಮ್ಮ ಹತ್ರ ಎಲ್ಲ ಕೇಳೋದು ಏನಿಲ್ಲ, ಎಲ್ಲರೂ ವಾರದಲ್ಲಿ 10-12 ಸಿನಿಮಾ 8 ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಏನ್ ಹೇಳ್ತಾರೆ, ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಕೊಡಿ, ಫುಟೇಜ್ ಜಾಸ್ತಿ ಕೊಡಿ ಅಂತ. ನಾನು ಅದನ್ನೇ ಕೇಳ್ತೀನಿ. ನಿಮ್ ಕವರೇಜ್ ಮೇಲೆ ಹೆಚ್ಚು ಜನರಿಗೆ ಒಂಚೂರು ನಿರೀಕ್ಷಣೆ ಹುಟ್ಟಬಹುದು ಸಿನಿಮಾ ಮೇಲೆ. ಆ ಕೆಲಸ ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಶುಭವಾಗ್ಲಿ, ಜಯ ಆಗ್ಲಿ. ಕಾಕ್ರೋಚ್ ಅವರು ಹೇಳ್ದಾಗೆ ಜ್ವರದಲ್ಲೇ ಇದ್ರು, ಇವತ್ತು ಹೋಗ್ತೀನಿ ಅಂದ್ರು, ಬೆಳಿಗ್ಗೆ ನೋಡಿದ್ರೆ ಅಲ್ಲೇ ಇರೋರು. ಏನು ನಾನು ಜ್ವರ ಜಾಸ್ತಿ, ಇನ್ನೊಂದು ಸೀನ್ ಉಳಿದೋಗಿದೆ, ನಾನು ಮಾಡ್ತೀನಿ, ಇವತ್ತು ಹೊರಡ್ತೀನಿ ಅಂತ. ನಾನು ಹೊರಡುವಾಗ್ಲೂ ಅವ್ರು ಹೊರಡ್ಲಿಲ್ಲ.
ಸೊ ಅವರು ಸ್ಯಾಕ್ರಿಫೈಸ್ ತುಂಬಾ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾ ಸಕ್ಸಸ್ ಆಗಲಿ, ಹೀರೋಗೆ ಸಕ್ಸಸ್ ಆಗಿ ಇನ್ನೊಂದು ಸಿನಿಮಾ ಮಾಡುವಂಗಾಗಲಿ, ನಿರ್ದೇಶಕರಿಗೆ ಇನ್ನೊಂದು ಸಿನಿಮಾ ಸಿಕ್ಕಲಿ, ನಮಗೂ ಎಲ್ಲ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ. ನಿಮ್ಮೊಂದು ರಿಕ್ವೆಸ್ಟ್ ಅಷ್ಟೇ ಸರ್, ನಿಮ್ಮ ಸಪೋರ್ಟು ಜಾಸ್ತಿ ಬೇಕು, ಹೆಚ್ಚು ಬೇಕು. ಯಾಕೆಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗೆ ನಿಮ್ದು ಏನು ಇಲ್ದಿದ್ರೂ ಪರವಾಗಿಲ್ಲ, ಆದರೆ ಈ ತರ ಸಿನಿಮಾಗಳಿಗೆ ನಿಮ್ಮ ಸಹಕಾರ ತುಂಬ ಬೇಕು. ಕೊಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.